ಗ್ರಾಮೀಣದ ಭಾಗದ ಮಕ್ಕಳಿಗೆ ಹೋರಾಟದ ಬದುಕು ಗೊತ್ತಿರುತ್ತೆ. ಕಷ್ಟದಿಂದ ಬಂದಿರ್ತಾರೆ, ಎಲ್ಲವನ್ನು ಕಷ್ಟದಿಂದ ಪಡ್ಕೊಂಡಿರ್ತಾರೆ. ನಿಮಗೆ ಅವಕಾಶ ಒಂದೇ ಬೇಕು. ನಿಮ್ಗೇನಾದ್ರೂ ಅವಕಾಶ ಸಿಕ್ಬಿಟ್ರೆ ನೀವು ಇತಿಹಾಸವನ್ನೇ ನಿರ್ಮಾಣ ಮಾಡ್ತೀರ. ಬಟ್ ಆದ್ರೆ ನಿಮ್ಮೆಲ್ಲರಿಗೂ ಸವಾಲುಗಳು ಜಾಸ್ತಿ, ಹೌದಲ್ವಾ? ಸಿಟಿ ಭಾಗದ ಮಕ್ಕಳಿಗಿಂತ ಗ್ರಾಮೀಣ ಭಾಗ, ಹಳ್ಳಿ ಭಾಗದ ಮಕ್ಕಳಿಗೆ ಸವಾಲುಗಳು ಜಾಸ್ತಿ. ಮೊದಲನೇ ಸವಾಲು ಮನೆಯಿಂದ ಪ್ರಾರಂಭ ಆಗುತ್ತೆ. ಶಾಲೆಗೆ ಹೋಗ್ಬೇಕಾ ಬೇಡವಾ? ಶಾಲೆ 10th ಮುಗೀತು, ನೀವೆಲ್ಲ ಕಾಲೇಜ್ ಕಳಿಸ್ಬೇಕಾ ಬೇಡವಾ? ಸಾಲ್ ಹೆಣ್ಮಕ್ಳು ಇದ್ದಂತೆ ಮುಗ್ದೇ ಹೋಯ್ತು ಮದ್ವೆ, ತಲೆ ಮೇಲೆ ಭಾರ ಕಳ್ಕೋಬೇಕು. ಇನ್ನೊಂದು ಗಂಡ ಕುಡಿದು ಗಲಾಟಿ ದಿನ ತಾಯಿ ಕೂಲಿನೋ ಮಾಡಿ ಯಾವ್ದೋ ಹೊಲಕ್ಕೆ ಹೋಗಿ ಕೂಲಿ ಮಾಡ್ಕೊಂಡು ಹೆಣ್ಣು ತನ್ನ ಮಕ್ಕಳನ್ನು ಓದಿಸ್ಬೇಕು ಅಂತ ಅಷ್ಟೋ ಇಷ್ಟ ಓದಿಸ್ತಾಳೆ. ಅದಾದ್ಮೇಲೆ ಬಿಟ್ಬಿಡ್ತಾಳೆ ಅಲ್ವಾ? ಮತ್ತೆ ಕೆಲವೊಂದು ತಂದೆ ಕಾಯಿಲೆ, ತಾಯಿ ಕಾಯಿಲೆ, ದುಡ್ಡು ಹೊಂಚಕ್ಕಾಗಲ್ಲ. ಅವ್ರ ಮಕ್ಕಳ ವಿದ್ಯಾಭ್ಯಾಸ ಪ್ರಿಯಾರಿಟಿನೇ ಇರಲ್ಲ ಅವರಿಗೆ. ಎಷ್ಟೋ ಕಷ್ಟಗಳ ಮಧ್ಯೆ ಎಷ್ಟೋ ಜನ ನಾನು ನೋಡಿದ್ದೀನಿ, ಹೆಣ್ಮಕ್ಳು ಹಳ್ಳಿಗಾಡಿನಲ್ಲಿ ಕೂಲಿ ಹೊಲಕ್ಕೆ ಹೋಗಿ ಬಿತ್ತನೆ ಮಾಡಿ, ಇಲ್ಲ ಕಳೆ ಬಿತ್ತು, ಇಲ್ಲ ಹೊರೆ ಹೊತ್ತು, ಇಲ್ಲ ಹಸುಗಳಿಗೆ ತೊಳೆದು ಹಾಲು ಹಾಕಿ, ಕೊಟ್ಟಿಗೆ ತೊಳೆದು, ಸಗಣಿ ಎತ್ತಿ, ಬೆರಣಿ ತಟ್ಟಿ, ಇವೆಲ್ಲ ಮಾಡಿ ಮನೆಗೆ ಒಂದು ಏನಂತಾರೆ ಟೀ ಮಾಡಿ, ಅಡಿಗೆ ಮಾಡಿ ಶಾಲೆಗೆ ಬರೋ ಮಕ್ಕಳನ್ನು ನಾವು ಜಾಸ್ತಿ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳನ್ನ ನೋಡ್ತೀವಿ, ಹೌದಲ್ಲ? ನೋಡೋಣ ಎಷ್ಟು ಜನ ಕೈ ಎತ್ತಿ ನೀವೆಲ್ಲ ಅಡಿಗೆ ಮಾಡಿ, ಮನೆ ಕೆಲಸ ಮಾಡಿ ಓದಕ್ಕೆ ಬರ್ತೀರಾ? ಎಷ್ಟು ಜನ ಕೈ ಎತ್ತಿ? ಅಂದ್ರೆ ನಮ್ಮ ಮಕ್ಕಳೆಲ್ಲ, ಚಿಕ್ಕಬಳ್ಳಾಪುರ ಗ್ರಾಮೀಣ ಮಕ್ಕಳೆಲ್ಲ, ಹೆಣ್ಣು ಮಕ್ಕಳೆಲ್ಲ ಮನೆಯಲ್ಲಿ ಅಡಿಗೆ ಕೆಲಸ ಕಲಿಬೇಕು, ನಾನು ಮುಂದೆ ಬರ್ಬೇಕು ಅಂತ ಹೇಳಿ ನೀವೆಲ್ಲ ಬರ್ತೀರಾ. ಸೂಪರ್, ನೀವು ನನ್ನ ಮನಸ್ಸಿಗೆ ಎದ್ಬಿಡ್ಬೇಕು. ನಿಮ್ಮಂತ ಮಕ್ಕಳು ಮುಂದೆ ಬರ್ಬೇಕು, ಎಲ್ಲ ಹೆಣ್ಮಕ್ಳು ಮುಂದೆ ಬರ್ಬೇಕು. ಆದ್ರೆ ಗ್ರಾಮೀಣ ಭಾಗದ ಮಕ್ಕಳು ಚಾಲೆಂಜಸ್ ಕ್ಲಾಸ್ ಬಂದ ಮೇಲೆ ಮದುವೆ ಮಾಡ್ಬಿಡ್ತಿದ್ರು. ನಮ್ಮ ತಂದೆ ಮಾತ್ರ ನನ್ನನ್ನು ಓದಿಸಿದ್ರು. ಆ ಊರಿಗೆ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟರ್ ಸಹ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಇವತ್ತವರೆಗೂ ಡಾಕ್ಟ್ರು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿಲ್ಲ. ಯೂಶಲಿ ಲಾ ಮಾಡಿದವರು ಅಧ್ಯಕ್ಷೆ ಆಗಿದ್ದಾರೆ. ಮೊದಲನೇ ಸಲ ಒಬ್ಳು ಡಾಕ್ಟ್ರು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರೋದು. ಎಷ್ಟೊಂದು ಕಾಂಪ್ಲಿಮೆಂಟ್ ಬರುತ್ತೆ ಸರ್ ನನಗೆ. ಮೋಸ್ಟ್ಲಿ ಡಾಕ್ಟರ್ ಆಗಿರೋದಕ್ಕೆ ತಾಯಿತನ ಜಾಸ್ತಿ, ಕರುಣೆ ಜಾಸ್ತಿ, ಭಾವನೆಗಳು ಜಾಸ್ತಿ. ಹಾಗಾಗಿ ನನ್ನನ್ನ ಹೆಚ್ಚು ಜನರು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಸಹ ನನಗೆ ಪತ್ರಕರ್ತರು ನನಗೆ ಕಾಂಪ್ಲಿಮೆಂಟ್ ಅಂತಾನೆ ತಗೋತೀನಿ ನಾನು ಅದನ್ನ. ಸೊ ಎಲ್ಲ ಹೆಣ್ಣು ತಾಯಿನೇ. ಸೊ ಯಾಕೆ ಮಾತು ಹೇಳ್ತೀನಂದ್ರೆ, ಶಿಕ್ಷಣ ಯಾವ ತರ ಒಂದು ಹಳ್ಳಿ ಹುಡುಗಿನ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನ ಮಾಡ್ತಾ ಗೊತ್ತಾ? ಅಷ್ಟು ಶಿಕ್ಷಣ ನಿಮ್ಗೆ ಶಕ್ತಿ ಕೊಡುತ್ತೆ. ಎಷ್ಟೇ ಕಷ್ಟ ಇರಲಿ ನೀವು ಓದೋದು ಮಾತ್ರ ಬಿಡಬಾರ್ದು. ಎರಡನೇದು, ನಾವು ಓದ್ತಾ 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 ಸಹಜವಾಗಿ ನಮ್ಮ ದೇಹದಲ್ಲಿ ಪ್ರಕೃತಿ ತತ್ವವಾಗಿ ಹಾರ್ಮೋನ್ಸ್ ಇರುತ್ತೆ, ಪ್ರೀತಿ, ಪ್ರೇಮ, ಇದೆಲ್ಲ ಸಹಜ. ನಾನ್ ಮಾಡಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅರ್ಥ. ಗಂಡು ಮಕ್ಕಳಿಗೂ ಅಷ್ಟೇ. ನಾವು 7ನೇ ಕ್ಲಾಸ್ 8ನೇ ಕ್ಲಾಸ್ ಇದ್ರೆ ಒಂದು ಒಳ್ಳೆ ಹುಡುಗನಲ್ವಾ, ಮನಸ್ಸಲ್ಲಿ ಭಾವನೆಗಳು ಬರುತ್ತೆ. ಸಹಜನ ಇಲ್ವಾ? ಎಲ್ಲರಿಗೂ ಬರುತ್ತೆ. ಗಂಡು ಮಗುಗೂ ಬರುತ್ತೆ, ಹೆಣ್ಮಗಳಿಗೂ ಬರುತ್ತೆ. ಆದ್ರೆ ನಿಮ್ಮ ಗುರಿ ಮಾತ್ರ ನಿಮ್ಮ ಮುಂದೆ ಇರಬೇಕು. ಹೇಗೆ ಅಂದ್ರೆ, ಒಂದು ಟ್ರೈನ್ ಅಲ್ಲಿ ಪ್ರವಾಸ ಮಾಡ್ತಿರ್ತೀರ. ಯಾವ್ಯಾವ ಟ್ರೈನ್ ಅಲ್ಲಿ ಹೋಗಿದ್ದೀರಾ ಕೈ ಎತ್ತಿ? ನಮ್ಮ ಇನ್ನೊಂದಷ್ಟು ಜನ ಟ್ರೈನ್ ಅಲ್ಲಿ ಹೋಗಿಲ್ಲ. ಓಕೆ, ಟ್ರೈನ್ ಅಲ್ಲಿ ಹತ್ತಿದ್ರೆ ಸ್ಟೇಷನ್ ಬರುತ್ತಲ್ವಾ, ಒಂದು ಸ್ಟೇಷನ್ ತುಂಬಾ ಚೆನ್ನಾಗಿರುತ್ತೆ. ಕಾಶ್ಮೀರ ಬಹಳ ನೋಡಕ್ಕೆ ಎಷ್ಟು ಅಂದ ಚಂದ. ಹಂಗನ್ಬಿಟ್ಟು ಅಲ್ಲಿ ಹಿಡಿದ್ಬಿಟ್ರೆ ಕಡೆ ತನಕ ಮುಟ್ತೀವ ಚಂದ ಅಂದ ಸ್ವಲ್ಪ ದಿನ,
ಅದಾದ್ಮೇಲೆ ಮಲ್ಲಿಗೆ ಇಲ್ಲ. ಹಂಗೆ ನೋಡ್ಬೇಕಷ್ಟೇ, ಖುಷಿ ಕೊಡ್ಬೇಕು. ಟ್ರೈನಲ್ಲಿ ಹತ್ಕೊಂಡು ಎಲ್ಲಿಗೆ ಹೋಗ್ಬೇಕು? ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ನಿಮ್ಮ ಗುರಿ ನೀವೇ ಹೇಳ್ಬಿಡ್ತೀರ. ನಮ್ಮ ಸೂಪರ್ ಸೂಪರ್, ರಿಯಲಿ ಗ್ರೇಟ್. ಇದು ಎರಡನೇದು. ಓಕೆ, ನಮ್ಮಪ್ಪ ನನಗೇನಾದ್ರು ಅವಾಗ 10ನೇ ಕ್ಲಾಸ್ಗೆ ನಂಗೆ ಒಳ್ಳೆ ವರಗಳು ಬರ್ತಿತ್ತಂತೆ. ನಮ್ಗೆ ಹೇಳೋರು, ನಾವು ಅವೆಲ್ಲ ನಮ್ಮ ತಂದೆ ಮಾತ್ರ ಹೇಳೋರು, ನನ್ನ ಮಗಳು ಎಲ್ಲಿವರೆಗೂ ಹೋಗ್ತಾಳೆ ಓದಿಸ್ತೀನಿ, ಅವಳೇ ಕೇಳ್ಬೇಕು ನನಗೆ ಮದುವೆ ಆಗ್ತೀನಿ ಅಂತ, ಅವಾಗಲೇ ನಾನು ಮದುವೆ ಮಾಡೋದು ಅಂತ ನಮ್ಮಪ್ಪ ಹೇಳೋರು. ನನ್ಗೆ ಅತ್ತೆ ಮಗ ಇದ್ದ, ನಮ್ಮ ಅಜ್ಜಿ ಬಂದ್ಬಿಟ್ಟು ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದ, ನಮ್ಮ ಅಪ್ಪನಿಗೆ ಹೇಳ್ತಾ ಇದ್ದ. ನಮ್ಮ ತಂದೆ ಹೆಸರು ಕೃಷ್ಣಪ್ಪ. ಏ ಕೃಷ್ಣ, ಅವ್ನು ಇಂಜಿನಿಯರ್ ಓದ್ತಾ ಕಣೋ, ಅವಳಿಗೆ ಅವನಿಗೆ ಮದುವೆ. ಅತ್ತೆದೇ ಮಕ್ಳಿಗೆ ಹಂಗೆ ಕಟ್ಬಿಡ್ತಾರೆ ಎಲ್ಲೋ ನೋಡಿದ್ರೆ. ನಮ್ಮಪ್ಪ ಹೇಳಿದ್ರು, ನಥಿಂಗ್ ಡೂಯಿಂಗ್, ನನ್ನ ಮಗಳು ಓದ್ಬೇಕು. ನಮ್ಮ ತಂದೆ ಇಲ್ಲ, 18 ವರ್ಷ. ಬಟ್ ಎಲ್ಲ ವೇದಿಕೆಯಲ್ಲೂ ನಮ್ಮ ತಂದೆ ನಾನು ನೆನಪು ಮಾಡ್ಕೋತೀನಿ. ಯಾಕೆಂದ್ರೆ ನನ್ನಪ್ಪ ನನ್ನ ಓದಿಸ್ಲಿಲ್ಲ ಅಂದಿದ್ರೆ, ನನ್ಗೆ ಈ ಶಕ್ತಿ ಕೊಟ್ಟಿರ್ಲಿಲ್ಲ ಅಂದಿದ್ರೆ, ಖಂಡಿತ ನಾನಿವತ್ತು ಚಿಕ್ಕಬಳ್ಳಾಪುರದಲ್ಲಿ, ಅದು ನಮ್ಮ ಕಾಲೇಜ್ ಮಕ್ಕಳನ್ನ ಇಲ್ಲಿ ಬಂದು ಉದ್ದೇಶಿಸ್ತಿದ್ದೆ, ಮಾತಾಡ್ತಿದ್ದೆ ಅಂತ ಯಾರನ್ನ ಮದುವೆ ಮಾಡ್ಕೊಳ್ತಿದ್ದೆ. ಅದೇ ಸೇಮ್ ಕಸ ಹೊಡೆದು, ಮನೆ ತೊಳೆದು, ಪಾತ್ರೆ ಬೆಳಗ್ಗೆ ಅಡಿಗೆ ಮಾಡಿ, ಮಕ್ಕಳನ್ನ ಎತ್ಕೊಂಡು, ಅತ್ತೆ ಮಾವನ ಸೇವೆ ಮಾಡ್ಕೊಂಡು, ಈಗಲೂ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಅದೇ ನನ್ನ ಕಾಯಕ ಆಗ್ಬಿಡ್ತಿತ್ತು ಅಲ್ವಾ? ಇದು ಮೊದಲು ನಮ್ಮ ಬದುಕು. ಆಮೇಲೆ ಅಂಬೇಡ್ಕರ್ ಹೇಳೋ ಮಾತೊಂದು, ಅಂಬೇಡ್ಕರ್ನ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಅಂಬೇಡ್ಕರ್ ತರ ಹೆಣ್ಣು ಮಕ್ಕಳಿಗೋಸ್ಕರ ಕಾನೂನು ಮುಖಾಂತರವಾಗಿ ಏನಾದ್ರೂ ನಮ್ಮ ಭಾರತ ದೇಶದಲ್ಲಿ ಬದಲಾವಣೆ ತಂದು ನಮ್ಗೆ ಇಷ್ಟೊಂದು ಸ್ವತಂತ್ರವನ್ನ, ಇಷ್ಟೊಂದು ಶಕ್ತಿಯನ್ನ ತುಂಬಿದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ ಅಂತ ಹೇಳ್ತೀನಿ. ಇವತ್ತು ಯಾಕಂದ್ರೆ ಅವಾಗ ನಮ್ಮ ಅಜ್ಜಿ ಹೇಳೋದನ್ನೇ ಹೇಳ್ತೀನಿ. ಅವಾಗ ನಮ್ಮ ತಾತನ ಕಾಲಕ್ಕೆ ಊರ್ ಸುತ್ಕೊಂಡ್ಬಂದ್ರೆ ಅಲ್ಲೆಲ್ಲ ಒಂದು ಎಂಟ್ರಿ ಮಾಡ್ಕೊಂಡ್ಬಂದ್ಬಿಡವ್ರಂತೆ. ಅವಾಗ ಕೇಳ್ರಿ, ನಿಮ್ಗೆಲ್ಲ ನೀವು ಇನ್ನ ನನಗೆ ಬಹಳ ಚಿಕ್ಕ ಮಕ್ಕಳು ನೀವು, ನಮ್ಗೆಲ್ಲ ಗೊತ್ತು. ಒಬ್ಬೊಬ್ಬರಿಗೆ 2 ಮದುವೆ, ಅದೆಲ್ಲ ತುಂಬಾ ಕಾಮನ್. ಏನಂತೀರ ಕಮಿಷನರ್ ಸರ್? ಹೌದಲ್ಲ, 2 ಮದುವೆ, ಅವ್ರ ಮಕ್ಕಳು ಇವ್ರ ಮಕ್ಕಳು. ಅಂಬೇಡ್ಕರ್ ತರ್ತಾರೆ ನೀನ್ ಇನ್ನೊಂದು ಮದುವೆ ಮಾಡ್ಕೋಬೇಕಾದ್ರೆ ಡೈವರ್ಸ್, ಕಾನೂನು ಮುಖಾಂತರವಾಗಿ ಡೈವರ್ಸ್ ತಗೋಬೇಕು. ಹೆಣ್ಣು ಮಗಳು ಆಗ್ಲಿ ಗಂಡು ಮಗು ಆಗ್ಲಿ, ಸುಮ್ಮನೆ ನೀನು ಬಿಟ್ಟೆ ಇನ್ನೊಂದು ಕಟ್ಕೊಂಡೆ ಅನ್ನೋ ಹಾಗಿಲ್ಲ. ಆಸ್ತಿಯಲ್ಲಿ ಪಾಲಿನ ಹಕ್ಕು, ಮತ್ತೆ ಡೌರಿ ಪ್ರಾಹಿಬಿಷನ್ ಆಕ್ಟ್, ಮತ್ತೆ ಕೆಲಸ ಮಾಡ್ತಾ ಇರೋ ಹೆಣ್ಣು ಮಕ್ಕಳಿಗೆ ಬಸ್ರಿ ಆದ್ರೆ, ಗರ್ಭಿಣಿ ಆದ್ರೆ ರಜೆಗೆ ಹೋದ್ರೆ ಸಂಬಳ ಕೊಡ್ತಿರ್ಲಿಲ್ಲ. ರಜಕ್ಕೆ ಹೋದ್ರು ಸಹ ನೀವು ಸಂಬಳ ಕೊಡ್ಬೇಕಾ ಹೆಣ್ಣು ಮಗಳಿಗೆ? ನೀವು ಸಂಬಳ ಕೊಡೋದು ಅವಳಿಗೆ ಋಣಭಾರ ತೀರಿಸೋ ಹಾಗೆ, ನೀವೇನು ಸುಮ್ಮನೆ ಕೊಡ್ತಾ ಇಲ್ಲ. ತಾಯಿ ತನ್ನ ದೇಹವನ್ನ ಸಾವಿಗೆ ಒಡ್ಡಿ, ಸಾವಿನ ಬದುಕಿನ ಮಧ್ಯೆ ಅವಳ ಹೋರಾಟ ಮಾಡಿ ನಮ್ಮನ್ನ ನೆಕ್ಸ್ಟ್ ಒಂದು ಪೀಳಿಗೆಯನ್ನ ಬೆಳೆಸುವಂತ ತಾಯಿಗೆ ನೀವು ಸ್ಯಾಲರಿನೂ ಕೊಟ್ಟು, ರಜಾನೂ ಕೊಟ್ಟು, ಮತ್ ವಾರವಾ ನಿಮಗೆ ಕೆಲಸ ಇದೆ ಅಂತ ಹೇಳಿ ಮಾಡೋದು ನೀವು ಋಣಭಾರ ತೀರಿಸೋದಕ್ಕೆ ನೀವೇನು ಸುಮ್ಮನೆ ಮಾಡೋದಲ್ಲ ಅಂತ ಹೇಳಿ ಅಂಬೇಡ್ಕರ್ ಅವರು ಅಸೆಂಬ್ಲಿಯಲ್ಲಿ ಆರ್ಗ್ಯೂ ಮಾಡ್ತಾರೆ. ಅವರಿಲ್ಲ, ಬಟ್ ಪ್ರತಿ ದಿನ ಪ್ರತಿ ಕ್ಷಣ ಇವತ್ತು ಮೀಸಲಾತಿ ಇದ್ರೆ ಹೆಣ್ಣು ಮಕ್ಕಳಿಗೆ ನಾವಿಷ್ಟೆಲ್ಲ ಮುಂದುವರಿಯೋದಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಬಹಳ ದೊಡ್ಡದು. ನಾನು ಯಾವಾಗ ಹೇಳ್ತಿರ್ತೀನಿ, ಎಲ್ಲ ಜಾತಿ ಇದೆ. ಇವತ್ತು ಯಾರೋ ಫೋನ್ ಮಾಡಿದ್ರು, ನನಗೆ ಫೋನ್ ಮಾಡಿ ಹೇಳಿದ್ರು, ಮೇಡಮ್ ಈ ತರ ಒಂದು ಹೆಣ್ಮಕ್ಳಿಗೆ ತುಂಬಾ ಕಿರುಕುಳ ಆಗ್ತಾ ಇದೆ, ಅವರು ನಮ್ ಜನಾಂಗದವರು ಅಂತ. ಎಷ್ಟು ಸಿಟ್ಟು ಬಂತು ಅಂದ್ರೆ, ಹೆಣ್ಣಿಗೆ ಯಾವುದು ಜಾತಿನೇ ಇಲ್ಲ ಹೇಳ್ತೀನಿ ಕೇಳಿ. ಹೆಣ್ಣೆ ಒಂದು ಜಾತಿ. ನೀವು ಬ್ರಾಹ್ಮಣರಂತ ಅರಳಿ ಅವನ ಹೆಂಡತಿಗೆ ಮಂತ್ರೋಪದೇಶ ಕಲಿಸ್ಕೊಡ್ತಾರ, ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡಿಸ್ತಾರ, ಅವಳನ್ನ ಮನೇಲೇ ಇಡಿಸ್ತಾರೆ. ಅವಳನ್ನಂತೂ ಮುಷ್ಟು ಮಡಿ ಅಂತ ಕಟ್ ಹಾಕಿ ಎಲ್ಲಾನು ನಿರ್ಬಂಧಗಳನ್ನ ಹಾಕ್ತಾರೆ. ನೆಕ್ಸ್ಟ್ ನೀವು ಇನ್ನ ಕೆಳಗೋರಿ ಒಕ್ಕಲ್ತನ ಮಾಡೋರು. ಹೆಣ್ಣು ಮಗಳು ಆ ಗಂಡಸೋದಕ್ಕಿಂತ ಹೋಗಿ ಗದ್ದೆ ಹೊಲದಲ್ಲಿ
ಒಕ್ಕಲ್ತನ ಮಾಡ್ತಾಳೆ, ಆದ್ರೆ ಆಸ್ತಿ ಹಕ್ಕು ಮಾತ್ರ ಅವಳಿಗಿಲ್ಲ. ಒಕ್ಕಲ್ತನ ಮಾಡ್ತಾಳಲ್ಲ ಆಸ್ತಿ, ಅದು ಯಜಮಾನಿ ಯಾರು? ಯಜಮಾನ ಗಂಡ. ಅಪ್ಪ ಹೆಂಡತಿ ಹಸು ಮಾಡ್ಬಿಟ್ರೆ ಯಾರೋ ಮಾಡ್ಬಿಟ್ರೆ ಮುಂದೆ ಹೋಗ್ತಾರ, ಕಡಿಮೆ ಮಾಡ್ಬಿಡ್ತಾರೆ. ಅವನ್ ಸಂಘ, ಅವನ ಹಂಗೆ, ಅವನ್ ಹಿಂಗೆ ಅಂದ್ರೆ ತಾಯಿ ಅವಳು ಹೋಗಿ ಬೆಳಗ್ಗೆ ಎದ್ದು ಹಸುದ ಹಾಲು ತೆಗೆದು ಸಗಣಿ ತೆಗೆದು ಎಲ್ಲ ಮಾಡಿ ಹೊಲಕ್ಕೆ ಹೋಗಿ ಒಕ್ಕಲ್ತನ ಮಾಡ್ಕೊಂಡ್ರು. ಆದ್ರೆ ಒಳತಿ ಆಗಕ್ ಮಾತ್ರ ಬಿಡಲ್ಲ. ಹೌದಾ ಇಲ್ವೋ? ರಾಜ್ಕುಮಾರನಿಗೆ ಹೆಣ್ಮಗಳು ಉಳ್ತಾಳೆ, ಆದ್ರೆ ರಾಜ್ಕುಮಾರನೇ ಉಳ್ಬೇಕು. ಆ ರಾಜ ಹಲೋ ಹಲೋ ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೀವಿ. ಯಾಕೆ ನಿಮ್ಗೆಲ್ಲ ಹೇಳ್ತೀನಿ ಅಂದ್ರೆ, ರಾಜ್ಕುಮಾರಿ ಹುಟ್ಟಿದ್ರೆ ಅವಳಿಗೆ ರಾಜ್ಯ ಆಡಳಿತ ಮಾಡೋ ಅಧಿಕಾರ ಕೊಡಲ್ಲ. ಆದ್ರೆ ಅದಕ್ಕೆ ಗಂಡು ಈಗಲೂ ಅಷ್ಟೇ, ಏನ್ ಮಗು ಹುಟ್ಟು ಗಂಡು ಮಗು, ಇನ್ನು ಯಾವ್ದಾದ್ರು ಮಗು ಹುಟ್ಕೊಳ್ಳಿ, ಗಂಡು ಮಗು ಹುಡ್ಬೇಕು ಫಸ್ಟ್. ಎಷ್ಟು ನೋಡಿದೀನಿ ನಾನು ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರವಾಸ ಮಾಡ್ತೀನಿ. ಹೆಣ್ಣಿಗೆ ಅವ್ರ ಜಾತಿ ಇಲ್ಲ, ಹೆಣ್ಣದೇ ಒಂದು ಜಾತಿ. ಅವಳು ಯಾವಾಗಲೂ ಕಷ್ಟಪಟ್ಟಿದ್ದಾಳೆ. ಅವಳಿಗೆ ಯಾವ್ದು ಹಕ್ಕುಗಳನ್ನ ಕೊಟ್ಟಿಲ್ಲ, ಯಾವ ಸಂಪನ್ಮೂಲಗಳಿಗೆ ಅವಳಿಗೆ ಸಿಕ್ಕಿಲ್ಲ. ಅದಕ್ಕೆ ಹೇಳ್ತಾರೆ ಅಂಬೇಡ್ಕರ್ ಒಂದು ಮಾತು, ಈ ದೇಶದಲ್ಲಿ ನಿಜವಾದ ಅಲ್ಪಸಂಖ್ಯಾತರು ಅಂತಂದ್ರೆ ಹೆಣ್ಣು ಮಕ್ಕಳು. ಯಾಕೆಂದ್ರೆ ಅಲ್ಪಸಂಖ್ಯಾತರು ಅಂತ, ಯಾಕಂದ್ರೆ ನಾವು 50% ಇದೀವಿ, ನಾವು ಅಲ್ಪಸಂಖ್ಯಾತರೆ. ಇವತ್ತು ಹೋರಾಟ ಮಾಡ್ಬೇಕು, ನಾವು ನಮ್ಮ ಹಕ್ಕುಗಳ ಹೋರಾಟ ಮಾಡ್ಬೇಕು. ಇವತ್ತು ಅಪ್ಪನಲ್ಲಿ ಆಸ್ತಿ ಇಸ್ಕೋಬೇಕು ಅಂತಂದ್ರೆ ಹೊಡೆದಾಟ, ಕಾದಾಟ, ಮರ್ಯಾದೆ ಹಕ್ಕಿಗೆ ಮಾಡ್ಬಿಡ್ತಾರೆ. ಏನ್ ಹಳ್ಳಿನ ಕಡೆ ಕೊಡ್ತೀರೇನಪ್ಪ ಆಸ್ತಿ ಹೆಣ್ಮಗಳಿಗೆ? ಕಮಿಷನರ್ AC ಅವರೇ ಹೇಳಿ, CO ಸಾಹೇಬ್ರೆ ಕೊಡ್ತೀರಾ ಹೆಣ್ಮಕ್ಳಿಗೆ ಆಸ್ತಿ? ಕೊಡ್ತೀರಾ? ಭಾಗ ಕೊಡ್ತೀನಿ ಅಂತಾರೆ. ಕೇಳಕ್ ಹೋದ್ರೆ ತಾಯಿ ಏನಾದ್ರು ಕೇಳೋ ಫುಲ್ ಚಟ. ಪಾಪ ಅವಳೇನಾದ್ರು ಬಡವಳಾಗಿದ್ರೆ ಮುಂದೆ ಹೋಯ್ತು ಕತೆ. ಇದೆಲ್ಲ ಸಹಜವಾಗಿ ನಡೆಯುತ್ತೆ. ಅದಕ್ಕೆ ನಾನು ಯಾರೋ ಫೋನ್ ಮಾಡಿದವ್ರಿಗೆ ಹೇಳಿದೆ, ಇನ್ನೊಂದ್ಸಲ ಫೋನ್ ಮಾಡಿದಾಗ ನಮ್ ಜಾತಿ ಹೆಣ್ಮಗಳು, ನಿಮ್ ಜಾತಿ ಹೆಣ್ಮಗಳು ಅಂತ ಇನ್ನೊಂದ್ಸಲ ನನ್ನ ಹತ್ರ ಮಾತಾಡಬೇಡಿ. ಹೆಣ್ಮಗಳು ಅಂದ್ರೆ ಹೆಣ್ಮಗಳೇ, ಅವಳು ನನ್ನ ಮಗಳೇ. ನೋವು ತಿನ್ನೋ ಹೆಣ್ಮಗಳು, ಅವಳು ಮೇಲಿನವರಾಗಿರ್ಲಿ ಕೆಳಗಡೆ. ನನ್ಗೆ ಯಾರು ಅದನ್ನು ಒಂದು ಪ್ರಶ್ನೆ ಮಾಡಿದ್ರು, ಮೇಡಮ್ ದೊಡ್ಡ ಕೇಸ್ ಕೊಡ್ತಲ್ಲ ಹೆಂಗ್ ಮಾಡ್ತೀರಾ? ದೊಡ್ಡ ಕೇಸ್ ಹೆಂಗ್ ನೋಡ್ರಿ, ಒಂದ್ ಹೆಣ್ಮಗಳು ಹತ್ಕೊಂಡು ನನ್ಗೆ ಹಿಂಗ ಆಗ್ತಾ ಇದೆ ಅಂತ ಬಂದಾಗ ಅದು ದೊಡ್ಡ ಕೇಸೇ. ನನಗೆ ದೊಡ್ಡ ಕೇಸು ಚಿಕ್ಕ ಕೇಸು ಯಾವುದೂ ಇಲ್ಲ. ಸೊ ಹಾಗಾಗಿ ನಾವೆಲ್ಲ ಯಾವ ಜಾತಿ? ಹೆಣ್ಣಿನ ಜಾತಿ. ನಮ್ದೆಲ್ಲ ಹೋರಾಟದ ಬದುಕು. ಹೋರಾಟ ಅನ್ನೋದು ನಿಮ್ಮ ರಕ್ತದಲ್ಲಿ ಇದೆ. ಒಂದೇ ಆ ಗೆರೆನ ನೀವು ದಾಟಬೇಕು. ಅವಮಾನ ಆದಾಗ, ಆ ಸವಾಲುಗಳು ಬಂದಾಗ ಅವಮಾನಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿಬಿಟ್ಟು ನಿಮ್ ಕಾಲ್ ಕೆಳಗಡೆ ಇಟ್ಕೊಂಡು ಮೆಟ್ಲಾಗಿ ಹತ್ತವ್ರೆ ಯಶಸ್ಸನ್ನ ಕಾಣೋದು. ಕಾಣ್ತೀರಲ್ವಾ? ಹೋಗ್ತೀರಲ್ವಾ? ಯಾವ್ದು ಸ್ಟೇಷನ್ ಅಲ್ಲಿ ಇಳಿಬಾರ್ದು. ಯಾಕೆ ಗೊತ್ತಾ? ಅಂತ ಮಕ್ಕಳದ್ದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಎಷ್ಟು ಜನ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಅಪ್ಪ ಅಮ್ಮನ ಗೊತ್ತಿಲ್ಲದೇನೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿರ್ತಾನ. ಅದಾದ್ಮೇಲೆ ಗೊತ್ತಾದ್ಮೇಲೆ ಪರಾರಿ, ದೈಹಿಕವಾಗಿ ಯೂಸ್ ಮಾಡ್ಕೊಂಡಿರ್ತಾನೆ, ಮಾನಸಿಕವಾಗಿ ಯೂಸ್ ಮಾಡ್ಕೊಂಡಿರ್ತಾನೆ. ಎಷ್ಟು ಜನ ಹೆಣ್ಮಕ್ಳು ಮಹಿಳಾ ಆಯೋಗಕ್ಕೆ ಬರ್ತಾರೆ ಗೊತ್ತಾ? ಪೊಲೀಸ್ ಸ್ಟೇಷನ್ ಅಲಿತಾರೆ, ಗರ್ಭಿಣಿ ಮಾಡಿಬಿಟ್ಟು ಬಿಡ್ತಾರೆ, ತಂದೆ ತಾಯಿ ಗೊತ್ತೇ ಇರಲ್ಲ. ಆಮೇಲೆ ಅಕಸ್ಮಾತ್ ಆ ಹೆಣ್ಣು SC ಜನಾಂಗದೊಳಗಿದ್ರೆ ಅದಂತೂ ಇನ್ನ ಕಿರುಕುಳ. ಫಸ್ಟ್ ಎಲ್ಲ ಎಂಜಾಯ್ ಮಾಡ್ಬಿಟ್ಟಿರ್ತಾನೆ, ಆಮೇಲೆ ಮದುವೆ ಆಗುವಂತಂದಾಗ ಜಾತಿ ಬಂದ್ಬಿಡುತ್ತಾಟ ಅವರಿಗೆ. ಆ ತರ ಮಕ್ಕಳನ್ನು ನಾನು ಎಷ್ಟು ಜನ ನೋಡಿದ್ದೀನಿ. ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ, ನೀವೊಂದು 700 ಜನ ಮಕ್ಕಳಿಗೆ ಓದ್ತಾ ಇದ್ದೀರಾ ಹೆಣ್ಮಕ್ಳು. ಇಂಥ ಯಾವುದೇ ಆಸೆ ಪೂಸೆಗೆಲ್ಲ ನೀವು ಬಲಿಯಾಗ್ತಿರೋದು. ನೀವೆಲ್ಲರೂ ಗಟ್ಟಿಗಿತ್ತೀಯರು. ನೀವು ಎಂತ ನಾಡಲ್ಲಿ ಹುಟ್ಟಿದ್ದೀರಾ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಲ್ಲಿ ಹುಟ್ಟಿರೋರು, ಹೌದಲ್ಲ? ಅವಳು ಕಿತ್ತೂರು ರಾಣಿ ಚೆನ್ನಮ್ಮ ಹೇಳ್ತೀನಿ, ಮದುವೆ ಆಗಿ ಬಂದಾಗ ಚಿಕ್ಕ ವಯಸ್ಸಲ್ಲೇ ಗಂಡತಿ ಹೋಗ್ಬಿಡ್ತಾರೆ. ದತ್ತದ ಮಗು ತಗೊಂಡು ಹೆಗಲ ಮೇಲೆ ಹಾಕೊಂಡು ಬ್ರಿಟಿಷರ್ಸ್ ಮೇಲೆ ಎದೆ ಗುಂದದೆ ಯುದ್ಧ ಮಾಡ್ತಾರೆ. ಅದು ಕಿತ್ತೂರು ರಾಣಿ ಚೆನ್ನಮ್ಮನ ಆರ್ಭಟ. ಮತ್ತೆ ಬೆಳವಡಿ ಮಲ್ಲಮ್ಮ